ಹಲೋ ಎಲ್ಲರಿಗೂ ನಮಸ್ಕಾರ. ಉಪ್ಪಿನ ಗಾದೆ ಮಾತು ನಿಮಗಂತೂ ಗೊತ್ತೇ ಇದೆ, ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧು ಇಲ್ಲ ಅಂತ. ಹಾಗೆ ಉಪ್ಪಿನ ಮಹತ್ವದ್ದೇ ಅಂಥದ್ದು. ಅಡುಗೆಗೆ ಒಂದು ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಅಂತ ಹೇಳಿದರೆ ಅದು ತಿನ್ನೋದಕ್ಕೆ ಆಗಲ್ಲ. ಹೀಗೆ ಸಾರಿಗೆ ಉಪ್ಪಿನ ಮಹತ್ವ ಏನಂತ ಗೊತ್ತಾಯಿತು. ಅದೇ ರೀತಿ ಉಪ್ಪಿನ ಕೆಲವು ಟಿಪ್ಸ್ಗಳನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆನೇ ಶೇರ್ ಮಾಡ್ಕೊತೀನಿ. ಕೆಲವೊಂದು ಟಿಪ್ಸ್ಗಳಿವೆ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಮೊದಲಿಗೆ ಇಲ್ಲಿ ನಾನು ಬಿಸಿ ನೀರಿಗೆ, ಸ್ವಲ್ಪ ಉಗುರು ಬೆಚ್ಚಗಿರುವಂತಹ ನೀರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಉಪ್ಪು ಹಾಕಿ ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿದ ನಂತರ ಇದಕ್ಕೆ ತರಕಾರಿ ಏನೆಲ್ಲ ಅಂಗಡಿಯಿಂದ ತರ್ತೀವಲ್ಲ, ಬಟಾಟೆ ಮತ್ತು ಟೊಮೆಟೊ, ಹಸಿಮೆಣಸು, ಹೀಗೆ ಯಾವುದೇ ರೀತಿಯೊಂದು ಅಂಗಡಿಯಿಂದ ತಂದಂತಹ ಒಂದು ತರಕಾರಿಗಳನ್ನು ಈ ರೀತಿ ಉಪ್ಪು ಹಾಕಿರುವ ಈ ಬಿಸಿ ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಈ ರೀತಿ ಮಾಡೋದ್ರಿಂದ ಇವಾಗ ಹೆಚ್ಚಾಗಿ ತರಕಾರಿಗಳಲ್ಲಿ ಕೆಮಿಕಲ್ ಜಾಸ್ತಿ ಯೂಸ್ ಮಾಡ್ತಾರೆ. ಮನೆಯಿಂದ ಮಾಡುವ ತರಕಾರಿ ಆದರೆ ಏನು ಪ್ರಾಬ್ಲಮ್ ಇರೋದಿಲ್ಲ, ಆದರೆ ಅಂಗಡಿಯಿಂದ ತರುವಂತಹ ತರಕಾರಿಗಳಲ್ಲಿ ಕೆಮಿಕಲೆಲ್ಲ ಜಾಸ್ತಿನೇ ಇರುತ್ತೆ. ಹಾಗಾಗಿ ನಾವು ಈ ರೀತಿಯಾಗಿ ಬಿಸಿ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ತರಕಾರಿಯನ್ನು ತೊಳೆಯೋದ್ರಿಂದ ಆದಷ್ಟು ಅವು ಕೆಮಿಕಲನ್ನು ಅವು ಹೀರ್ಕೊಳ್ತವೆ. ಈ ರೀತಿ ಮಾಡೋದ್ರಿಂದಾಗಿ ಅಂದರೆ ಅಷ್ಟೊಂದು ಜಾಸ್ತಿ ಕೆಮಿಕಲ್ಸ್ ಎಲ್ಲ ಇರೋದಿಲ್ಲ. ಈ ರೀತಿಯಾಗಿ ಯಾವುದೇ ಒಂದು ತರಕಾರಿ ತರಲಿ, ನೀವು ಈ ರೀತಿಯಾಗಿ ಒಮ್ಮೆ ಬಿಸಿ ನೀರಿನಲ್ಲಿ ಈ ರೀತಿಯಾಗಿ ತೊಳ್ಕೊಂಡು ಆಮೇಲೆ ಬೇರೆ ನೀರಲ್ಲಿ ತೊಳ್ಕೊಂಡು ಅಡುಗೆಗೆ ಟ್ರೈ ಮಾಡ್ಬೋದು. ಇನ್ನೊಂದು ಟಿಪ್ಸ್ ಏನಂತ ಹೇಳಿದರೆ, ಉಪ್ಪಲ್ಲಿ ಈ ರೀತಿಯಾಗಿ ಕತ್ರಿನ ಹಾಗೆ ಈ ರೀತಿ ಮಾಡೋದ್ರಿಂದ ಕತ್ರಿ ಏನಾಗುತ್ತೆ, ಸ್ವಲ್ಪ ಶಾರ್ಪ್ ಆಗುತ್ತೆ. ನೋಡಿ, ಈ ರೀತಿಯಾಗಿ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ತುಂಬಾ ಚೂಪಾಗುತ್ತೆ, ಶಾರ್ಪ್ ಆಗುತ್ತೆ. ಮತ್ತು ಇದೇ ರೀತಿ ಕತ್ತಿ ಇರ್ಬೋದು ಅಥವಾ ಚಾಕು ಇರುತ್ತಲ್ಲ, ಆ ಚಾಕುವಿಂದೊಂದು ಸಹ ಈ ರೀತಿಯಾಗಿ ಮಾಡ್ಕೋಬಹುದು. ಅಂದರೆ ಇದೆಲ್ಲ ತುಂಬಾ ಉಪಯುಕ್ತವಾದ ಆಗುತ್ತೆ. ಈ ರೀತಿಯಾಗಿ ಕೆಲವೊಂದು ಕತ್ರಿಯಲ್ಲಿ ಏನು ಮಾಡಿದರೂ ಹರಿಯೋದಿಲ್ಲ. ಹಾಗಾಗಿ ಅಂಥ ಒಂದು ಟೈಮಲ್ಲಿ ನೀವು ಈ ರೀತಿ ಉಪ್ಪಲ್ಲಿ ಈ ರೀತಿ ಮಾಡ್ಕೋಬೋದು. ಕತ್ರಿಯಲ್ಲಿ ಮಾಡ್ಕೋಬೋದು ಅಥವಾ ಚಾಕುವಲ್ಲಿ ಈ ರೀತಿಯಾಗಿ ಮಾಡ್ಕೋಬೋದು. ಮತ್ತು ಕತ್ತಿ ಎಲ್ಲ ಸಿಗುತ್ತಲ್ಲ, ಕತ್ತಿಯಲ್ಲೂ ಸಹ ಈ ರೀತಿ ಉಪ್ಪನ್ನು ಹಾಕ್ಕೊಂಡು ನೋಡಿ ಈ ರೀತಿ ಮಾಡೋದ್ರಿಂದ ಇದೆಲ್ಲ ಶಾರ್ಪ್ ಆಗುತ್ತೆ. ಉಪ್ಪಲ್ಲಿ ಇನ್ನೂ ತುಂಬ ಆದ ಒಂದು ಉಪಯೋಗಗಳಿವೆ. ಅದು ಏನಂತ ಒಂದೊಂದೇ ಈ ವಿಡಿಯೋದಲ್ಲಿ ನೋಡೋಣ. ನೆಕ್ಸ್ಟ್ ಇಲ್ಲಿ ನಾನು ಉಪ್ಪಿಗೆ ಸ್ವಲ್ಪ ಉಪ್ಪು ತಗೊಳ್ತಿದ್ದೀನಿ. ಅದಕ್ಕೆ ಸ್ವಲ್ಪ ವಿಮ್ ಜೆಲ್ಲನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸಿಂಕನ್ನು ತುಂಬ ಚೆನ್ನಾಗಿ ಇದರಲ್ಲಿ ತೊಳಿಬೋದು. ಯಾವ ರೀತಿ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಉಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ವಿಮ್ ಜೆಲ್ಲನ್ನು ತೊಗೊಂಡಿದ್ದೀನಿ. ನೋಡಿ, ಅದಕ್ಕೆ ಸ್ವಲ್ಪ ನೀರನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನೆಲ್ಲ ಸಿಂಕಲ್ಲೆಲ್ಲ ನಾನು ಈ ರೀತಿ ಕಲಿಸ್ಕೊಂಡು ಸಿಂಕಲ್ಲೆಲ್ಲ ನಾನು ಹೀಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಎಫೆಕ್ಟಿವ್ ಆಗುತ್ತೆ. ಯಾಕಂದರೆ ಕಲ್ಲುಪ್ಪು ತುಂಬಾ ಪವರ್ಫುಲ್, ಎಫೆಕ್ಟಿವ್ ಆಗುತ್ತೆ. ಈ ರೀತಿಯಾಗಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೋಡಿ, ಇಲ್ಲಿ ಎಲ್ಲ ಕಡೆನ ಸಿಂಕಲ್ಲಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾನು ಸಿಂಕಲ್ಲಿ ಎಲ್ಲ ಕಡೆನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಬ್ರಷ್ ತೊಗೊಂಡು ಸೈಡಲ್ಲೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನಾರ್ಮಲಾಗಿ ನಾವು ಸಿಂಕ್ ಕ್ಲೀನ್ ಮಾಡೋದಕ್ಕೂ ಈ ರೀತಿಯಾಗಿ ಸಿಂಕ್ ಕ್ಲೀನ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ನೀವು ಒಂದ್ಸಲ ಟ್ರೈ ಮಾಡಿ. ಉಪ್ಪಿಗೆ ವಿಮ್ ಜೆಲ್ ಅಥವಾ ಹಾಕ್ಕೊಳ್ಳಿ. ವಿಮ್ ಜೆಲ್ ಇಲ್ಲ ಅಂತ ಹೇಳಿದರೆ ಕಂಫರ್ಟ್ ಕೂಡ ಹಾಕ್ಬೋದು. ಈ ರೀತಿ ವಿಮ್ ಜೆಲ್ ಸಹ ಹಾಕ್ಬೋದು. ನೋಡಿ, ನಾನು ಈ ರೀತಿಯಾಗಿ ಚೆನ್ನಾಗಿ ನೀಟಾಗಿ ಎಲ್ಲ ಕಡೆನೂ ನಾನು ಇದನ್ನು ತಿಕ್ಕೊಳ್ತಾ ಇದ್ದೇನೆ. ಈ ರೀತಿಯಾಗಿ ಡೈಲಿ ಅಂದರೆ ಈಗ ಬ್ಯುಸಿ ಲೈಫು, ಕೆಲಸಕ್ಕೆ ಹೋಗೋಕೆ ಪುರ್ಸೊತ್ತಿರಲ್ಲ ಅಂತ ಅನ್ನೋರು ಡೈಲಿ ಒಂದು 2 ದಿನ ಅಥವಾ 3 ದಿನಕ್ಕಾದ್ರೂ ಈ ರೀತಿ ಒಂದು ರೀತಿ ಸಿಂಕನ್ನು ಕ್ಲೀನ್ ಮಾಡಿ ಇಟ್ಕೋಬೇಕಾಗತ್ತೆ. ಸೈಡ್ ನೋಡಿ ಕೊಳೆ ಎಲ್ಲ ಈ ರೀತಿಯಾಗಿ ಕೂತ್ಕೊಂಡಿರುತ್ತೆ. ಅದನ್ನು ಆದಷ್ಟು ನಾವು ಸಿಂಕನ್ನು ಕ್ಲೀನ್ ಮಾಡ್ಕೊಳ್ತಾನೇ ಇರಬೇಕು. ಯಾಕೆಂದರೆ ಅಡುಗೆ ಮನೆ ಎಷ್ಟು ನೀಟಾಗಿರುತ್ತೋ ಅಷ್ಟು ಒಳ್ಳೆಯದು. ಹಾಗಾಗಿ ಎಲ್ಲ ಕಡೆ ಗ್ಯಾಸ್ ಆಗಿರ್ಬೋದು ಅಥವಾ ಈ ರೀತಿ ಸಿಂಕ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಅಡುಗೆ ಮನೆ ಕ್ಲೀನ್ ಆಗಿದ್ದರೆ ಲಕ್ಷ್ಮಿ ನೆಲೆಸ್ತಾಳೆ ಅನ್ನುವಂತಹ ನಂಬಿಕೆ ಇದೆ ಹಿಂದೂ ಧರ್ಮದಲ್ಲಿ. ಹಾಗಾಗಿ ನಾವು ಇಲ್ಲಿ ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ಯಾವತ್ತೂ ಅಡುಗೆ ಮನೆ ನೀಟಾಗಿರಬೇಕಾಗುತ್ತೆ. ನೋಡಿ, ಇಲ್ಲಿ ಸಿಂಕನ್ನು ತುಂಬ ಚೆನ್ನಾಗಿ ಈ ರೀತಿಯಾಗಿ ನೀಟಾಗಿ ನಾನು ತೊಳ್ಕೊತಾ ಇದ್ದೀನಿ. ನೀವು ಒಂದ್ಸಲ ಈ ರೀತಿಯಾಗಿ ಟ್ರೈ ಮಾಡಿ. ಸಿಂಕನ್ನು ಉಪ್ಪು ಬೆರೆಸಿ ಸಿಂಕನ್ನು ತೊಳೆಯಿರಿ. ನೋಡಿ ರಿಸಲ್ಟ್ ಏನು ಅಂತ ಆವಾಗ ನೋಡಿ. ಸಿಂಕ್ ಇಲ್ಲಿ ಯಾವ ರೀತಿಯಾಗಿ ಕ್ಲೀನಾಗಿದೆ, ನೀಟಾಗಿ ಕ್ಲೀನಾಗಿದೆ. ನೋಡಿ, ಯಾವುದೇ ರೀತಿ ನಾನು ಇಲ್ಲಿ ಸೈಡಿನ ಕೊಳೆ ಎಲ್ಲ ನೀಟಾಗಿ ತಿಕ್ಕಿ ತೊಳೆದಿದ್ದೀನಿ, ಕ್ಲೀನಾಗಿ. ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ಗೆ ಈ ರೀತಿ ಉಪ್ಪನ್ನು ಹಾಕ್ಕೋಬೇಕಾಗುತ್ತೆ. ಸ್ವಲ್ಪ ಜಾಸ್ತಿ ಕಲ್ಲುಪ್ಪನ್ನು ಹಾಕ್ಕೊಂಡ್ರೆ ಬೆಟರು. ಕಲ್ಲುಪ್ಪನ್ನು ಈ ರೀತಿಯಾಗಿ ಹಾಕ್ಕೊಳ್ಳಿ. 1-2 ರೌಂಡು ಇದನ್ನು ತಿರ್ಸ್ಕೋಬೇಕಾಗತ್ತೆ ಮಿಕ್ಸಿಯಲ್ಲಿ. ಅಂದರೆ ಈ ರೀತಿ ಮಾಡೋದ್ರಿಂದ ಮಿಕ್ಸಿಯಲ್ಲಿರೋ ಹಲ್ಲುಗಳೆಲ್ಲ ತುಂಬಾ ಶಾರ್ಪ್ ಆಗುತ್ತೆ, ತುಂಬಾ ಚೆನ್ನಾಗಾಗುತ್ತೆ.
ಫ್ರಿಜ್ ಎಲ್ಲ ಬಾಗಿಲು ತೆಗೆದಾಗ ಒಂದು ರೀತಿ ಕಮಟ ವಾಸನೆ ಮೂಗಿಗೆ ಬಡಿಯುತ್ತೆ. ಆ ರೀತಿ ಆಗಬಾರ್ದು ಅಂತ ಹೇಳಿದರೆ ಉಪ್ಪಿಗೆ ಸ್ವಲ್ಪ ವಿಮ್ ಜೆಲ್ ಹಾಕ್ಕೊಂಡು ಇದನ್ನು ಫ್ರಿಜ್ನ ಯಾವ್ದಾದ್ರು ಸೈಡಲ್ಲಿ ಇಟ್ಟಿರಿ. ಇದಕ್ಕಿಂತ ತೀರ ಚಿಕ್ಕ ಬೌಲ್ ಆದರೆ ಒಳ್ಳೆಯದು. ನನ್ನ ಹತ್ರ ತೀರ ಚಿಕ್ಕ ಬೌಲ್ ಇರಲಿಲ್ಲ, ಹಾಗಾಗಿ ಸ್ವಲ್ಪ ದೊಡ್ಡದಾಗಿರೋ ಬೌಲ್ ತಗೊಂಡಿದ್ದೀನಿ. ಈ ರೀತಿಯಾಗಿ ಒಂದು ಫ್ರಿಜ್ಜಲ್ಲಿ ಇಡೋದ್ರಿಂದ ಯಾವುದೇ ರೀತಿಯ ಒಂದು ವಾಸನೆಗಳು ಬರೋದಿಲ್ಲ. ಬಾತ್ರೂಮೆಲ್ಲ ಬಾಗಿಲು ತೆಗೆದಾಗ ಒಂದು ರೀತಿ ಕೆಟ್ಟ ಸ್ಮೆಲ್ಲೆಲ್ಲ ಬರುತ್ತಲ್ಲ, ಆವಾಗ ಈ ಥರ ವಾಸನೆ ಬರಬಾರ್ದು ಅಂತ ಹೇಳಿದರೆ ಉಪ್ಪಿಗೆ ಸ್ವಲ್ಪ ವಿಮ್ ಜೆಲ್ ಹಾಕ್ಕೊಳ್ತಾ ಇದ್ದೀನಿ. ವಿಮ್ ಜೆಲ್ ಇಲ್ಲ ಅಂದರೆ ಕಂಫರ್ಟ್ ಯಾವುದಾದ್ರೂ ಪರವಾಗಿಲ್ಲ, ಅದನ್ನು ಹಾಕ್ಕೊಂಡು ಒಂದು ಕಾರ್ನರಲ್ಲಿ ನಾನು ಇಲ್ಲಿ ಇಟ್ಟಿರ್ತೀನಿ. ಈ ರೀತಿಯಾಗಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ ಟಾಯ್ಲೆಟ್ ಬಾತ್ರೂಮಿನಿಂದ ಬರುವ ಕೆಟ್ಟ ವಾಸನೆ ಬರೋದಿಲ್ಲ. ಈ ರೀತಿಯಾಗಿ ಕಾರ್ನರಲ್ಲಿ ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ನೋಡಿ ನಿಮಗೆ ಹೇಗೆ ಅನಿಸ್ತು? ನಿಮಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದೇ ರೀತಿಯ ಇನ್ನೂ ಹೆಚ್ಚಿನ ಸುದ್ದಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.